ನಮಸ್ಕಾರ ಸ್ನೇಹಿತರೆ, ನಾವು ಕೆಲವು ದಿನಗಳ ಹಿಂದೆ ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ನೀಡಿದ್ವಿ. ಆ ಸನ್ನಿಧಾನದಲ್ಲಿ ಆಚಾರ ವಿಚಾರಗಳನ್ನು ನೋಡಿ ನಮಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಮೊದಲನೇ ಸಾರಿ ನಾವು ಆ ಸನ್ನಿಧಾನಕ್ಕೆ ಹೋಗ್ತಾಯಿದ್ದೋ. ಅಲ್ಲಿನ ವಿಶೇಷತೆ ಏನಂದರೆ, ಅಲ್ಲಿ ದೇವರಿಗೆ ಯಾವುದೇ ರೂಪ ಇಲ್ಲ. ಕೊರಗಜ್ಜನ ಮೂಲ ಸನ್ನಿಧಾನ, ಮತ್ತು ಅಲ್ಲಿ ಯಾವುದೇ ರೀತಿ ಆಡಂಬರ ಇಲ್ಲ. ದೇವರಿಗೆ ಯಾರೂ ಅರ್ಚಕರಿಲ್ಲ. ಅಲ್ಲಿ ಭಕ್ತಾದಿಗಳೇ ಅರ್ಚಕರು. ಭಕ್ತಾದಿಗಳು ದೇವರಿಗೆ ಪ್ರಿಯವಾದ ಸೇಂದಿ, ಸಾರಾಯಿ, ಮದ್ಯ, ಎಲೆ ಅಡಿಕೆ, ತಂಬಾಕು ಎಲ್ಲವನ್ನು ನೈವೇದ್ಯಕ್ಕಿಟ್ಟು ತಾವೇ ಪೂಜೆ ಮಾಡಿ ಅದನ್ನು ಪ್ರಸಾದವಾಗಿ ತೊಗೊಂಬರ್ತಾರೆ. ನಾವು ಇದನ್ನೆಲ್ಲ ನೋಡಿದಾಗ ನಮ್ಗೆ ಆಶ್ಚರ್ಯ ಅನ್ನಿಸ್ತು. ಬಟ್ ನಮಗೆ ಅನುಭವ ಆಗಿದೆ ಅಂದರೆ, ಆ ಜಾಗದಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ. ಸ್ನೇಹಿತರೆ, ಕೊರಗಜ್ಜನ ಸನ್ನಿಧಿ ಬಗ್ಗೆ ನಾವು ಮಾತಾಡೋದಕ್ಕಿಂತ ಸನ್ನಿಧಾನದ ಮುಖ್ಯಸ್ಥರಾದಂತಹ ದೇವಿ ಶೆಟ್ಟಿ ಸರ್ ಅವರು ಮಾತಾಡಿದ್ದಾರೆ. ಕೇಳ್ಕೊಂಬನ್ನಿ. ನಾವು ದೇವಿ ಶೆಟ್ಟಿ ಸರ್ನ ಇಂಟರ್ವ್ಯೂ ಮಾಡಾದಮೇಲೆ ನಮಗೊಂದು ವಿಷಯ ಗೊತ್ತಾಯಿತು. ಕೊರಗಜ್ಜನ ಮೂಲ ಸನ್ನಿಧಿ ಏನಿದೆ, ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಶ್ರೀ ಪಂಜಂದಯ್ಯ ಭಟ್ಟ ವೈದ್ಯನಾಥ, ಕೊರಗಜ್ಜರವರ ರಾಜದೈವ. ಆ ಸನ್ನಿಧಾನಕ್ಕೆ ನಾವು ಭೇಟಿ ಕೊಡ್ತೀವಿ. ಆ ಸನ್ನಿಧಾನದಲ್ಲಿ ನಾವು ಚಿತ್ರೀಕರಣ ಮಾಡೋ ವೇಳೆಯಲ್ಲಿ ಯಾವುದೇ ರೀತಿ ನಮಗೆ ಶಬ್ದವಾಗಲಿ ಏನೂ ಕೇಳಿಸಿರುವುದಿಲ್ಲ. ಆದರೆ ಚಿತ್ರೀಕರಣ ಆದಮೇಲೆ ನಾವು ಎಡಿಟಿಂಗ್ ಮಾಡೋ ಟೈಮಲ್ಲಿ ಕೆಲವೊಂದು ಶಬ್ದಗಳು ನಮಗೆ ಕೇಳಿಸಿದೆ. ಅದು ಅಚ್ಚರಿಯೇ ಸರಿ. ಸರ್, ಈ ಕ್ಷೇತ್ರದಲ್ಲಿ ಅದೇ ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋಟೋ ಚಿತ್ರೀಕರಣ, ವಿಡಿಯೋ ಚಿತ್ರೀಕರಣ ಮಾಡಬಾರ್ದು ಅಂತ ಒಂದು ಇದಿದೆ ಸರ್. ಅದು ಒಂದು ಏನು ಕಾರಣ ಸರ್? ದೇವಸ್ಥಾನದ ಒಳಗೆ ಆದಿ ಸ್ಥಳದಲ್ಲಿ ಏನು ಮೂರ್ತಿ ಪೂಜೆ ಏನಿಲ್ಲ, ದೀಪ ಹಚ್ಚಲಿಕ್ಕೆ ಏನೂ ಇಲ್ಲ. ರಾತ್ರಿ ಕೋಲ ಕತ್ತಲಲ್ಲಿ ಆಗೋದು. ಹಾಗೆ ಚಿತ್ರೀಕರಣ ಮಾಡಲಿಕ್ಕೆ ಏನೂ ಅವಕಾಶ ಇಲ್ಲ. ಹೆಂಗಸರಿಗೆ ಬೆಳಿಗ್ಗೆ 6:30 ಸಂಜೆ 6:30 ಗಂಟೆ ಒಳಗೆ ಪ್ರವೇಶ, ಮತ್ತು ಹೆಂಗಸರಿಗೆ ಪ್ರವೇಶ ಇಲ್ಲ. ರಾತ್ರಿ ಕೋಲಕ್ಕೆ ಹೆಂಗಸರಿಗೆ ಪ್ರವೇಶ ಇಲ್ಲ. ಗಂಡಸರಲ್ಲಿ ಬರಬೇಕು. ಕೊಲಸರಿಗೆ ಚಿತ್ರೀಕರಣಕ್ಕೆ ಇಲ್ಲಿ ದೀಪ ಹಚ್ಚಲಿಕ್ಕೆ ಇರ್ತದೆ. ಹಾಗೆ ಚಿತ್ರೀಕರಣಗಳು ಮಾಡಲಿಕ್ಕೆ ಇಲ್ಲ. ಇದು ಮೂಲ ಸ್ಥಳ ಅಲ್ವಾ ಸರ್? ಕೊರಗಜ್ಜ ಅವರ ಮೂಲ ಸ್ಥಳ. 800 ವರ್ಷದ ಇತಿಹಾಸ ಉಂಟು. ಹಾಂ ಸರ್. ಮೂಲ ಸ್ಥಳ, ಕೊರಗಜ್ಜನ ಆದಿ ಸ್ಥಳ. ಸರ್, ಮತ್ತೊಂದು ವಿಶೇಷತೆ ನಾನು ಇಲ್ಲಿ ಮಂಗಳೂರಲ್ಲಿ ನೋಡಿದಾಗೆ ಸರ್, ತುಂಬ ಕಡೆ ಕೊರಗಜ್ಜ ಅವರ ದೇವಸ್ಥಾನಗಳಾಗಿದೆ ಸರ್. ತುಂಬ ಕಡೆ ಆಗಿದೆ. ಬಟ್ ಇದು ಮೂಲ ಸ್ಥಳ. ನಾನು ಮೊದಲನೇ ಬಾರಿ ಇಲ್ಲಿಗೆ ಬಂದೆ ಸರ್. ಇಲ್ಲಿ ಬಂದು ನಾನು ನೋಡಿದ್ದು ಏನಂದರೆ, ಇಲ್ಲಿ ಯಾವುದೇ ರೀತಿ ಆಡಂಬರ ಇಲ್ಲ. ಯಾವುದೇ ರೀತಿ ಒಂದು ಆಡಂಬರ ಇಲ್ಲ. ಮತ್ತು ಈ ಕ್ಷೇತ್ರದ ಬಗ್ಗೆ ಅಂದರೆ, ಬೇರೆ ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ, ಅದ್ರ ಬಗ್ಗೆ ತುಂಬ ಆಡಂಬರ ಆಗಲಿ, ಅಡ್ವರ್ಟೈಸ್ಮೆಂಟ್ಗಳಾಗಲಿ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ನಾವು ನೋಡಿದಾಗೆ ಅದು ಯಾವುದೇ ರೀತಿ ಅದು ಕಂಡು ಬಂದಿಲ್ಲ ಸರ್. ಇಲ್ಲಿ ಭಕ್ತಾದಿಗಳು ಬರ್ತಾರೆ, ತಮ್ಮ ಹರಕೆಗಳ ಇಷ್ಟಾರ್ಥಗಳ ಅಂದರೆ ಇಲ್ಲಿ ಬರ್ತಾರೆ. ಆ ಕೊರಗಜ್ಜನಿಗೆ ಏನು ಪ್ರಿಯವಾದದ್ದು ಪ್ರಸಾದಗಳನ್ನು ತಂದು ಅವರೇ ಪೂಜೆ ಮಾಡಿ ಅವರೇ ಅದನ್ನು ಪ್ರಸಾದಗಳನ್ನು ಕೊಂಡೊಯ್ತಾರೆ ಸರ್. ಇಲ್ಲಿ ಆದಿ ಸ್ಥಳದಲ್ಲಿ ಕೊರಗಜ್ಜನಿಗೆ ಪ್ರಿಯವಾದದ್ದು ಎಲೆ ಅಡಿಕೆ ಮತ್ತು ಶರಾಬು ಶೇಂದಿ ಅಷ್ಟು ಇತ್ತು. ಭಕ್ತರು ಬಂದು ಪ್ರಾರ್ಥನೆ ಮಾಡಿದರೆ ಅವರ ಕೆಲಸ ಆಗ್ತದೆ. ಬೇರೆ ಕಡೆಯಲ್ಲೆಲ್ಲ ಈಗ ತುಂಬ ಜಾಗದಲ್ಲಿ ನಂಬ್ಕೊಂಡು ಬರ್ತಾರೆ. ಅಲ್ಲಿ ಎಲ್ಲ ಗುಡಿ ಮಾಡಿ ಮೂರ್ತಿ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ನಮ್ಮ ಇಲ್ಲಿ ಆದಿ ಸ್ಥಳದಲ್ಲಿ ಹಾಗೇನಿಲ್ಲ. ಗುಡಿ ಗೊಬ್ಬರ ಏನು ಮಾಡಲಿಕ್ಕಿಲ್ಲ. ಇಲ್ಲಿ ಒಂದು 200-300 ವರ್ಷದಿಂದ ಹೀಗೆ ನಡೀತಾ ಉಂಟು. ಮೊದಲಿನ ಹಾಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಬಂದ ಜನರಿಗೆ ಯಾರು ಮಿಡಲ್ ಮ್ಯಾನ್ ಯಾರಿಲ್ಲ. ಅವರೇ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋಗೋದು.
ಸರ್ ಈ ಕ್ಷೇತ್ರದಲ್ಲಿ ಅಂದರೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಸರ್ ಈ ಕ್ಷೇತ್ರದ ಕೊರಗಜ್ಜನ ಕ್ಷೇತ್ರದಲ್ಲಿ? ಇತಿಹಾಸ ಪ್ರಕಾರ ಈ ಕ್ಷೇತ್ರ 800 ವರ್ಷ ಹಿಂದಿನದು ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೊರಗಜ್ಜಂದು ರಾಜನ ದೈವ ಉಂಟು, ಪಂಜಂತಾಯ ಬಂಟ ಮತ್ತು ವೈದ್ಯನಾಥ ಅಂತ. ಪಂಜಂತಾಯ ದೈವ ಕೊರಗಜ್ಜನಿಗೆ ಇಲ್ಲಿ ಈ ಜಾಗದಲ್ಲಿ ಜಾಗ ಹುಟ್ಟದ್ದು. ಹಾಗೆ ಇದು ಕೊರಗಜ್ಜ ನಿಮಗೆ ಯಾವಾಗಲೂ ಹರಕೆ ಇದ್ದರೆ ಮೊದಲು ಪಂಜಂತಾಯ ದೈವಕ್ಕೆ ಏನಾದರೂ ಸೇವೆ ಕೊಡಬೇಕು. ಹಾಗೆ ಕೊರಗಜ್ಜ ಅಂದು ಹೋಗ ಸೇವೆ ಕೊಡುವಾಗ ಕೂಡ ಪಂಜಂತಾಯನಿಗೆ ಏನಾದರೂ ಸೇವೆ ಕೊಡಬೇಕು. 800 ವರ್ಷ ಇತಿಹಾಸ ಉಂಟು. ಸರ್ ಇಲ್ಲಿ ಮೂಲ ಸ್ಥಾನ ಕೊರಗಜ್ಜ ಅವರ ಸನ್ನಿಧಿಯಿಂದ ಮುಂದೆ ಒಂದು ಪಂಜದ್ದಾಯ ಭಟ್ಟ ಬಂಟ ವೈದ್ಯನಾಥ, ಹಾಂ ಸರ್, ಅದು ಅದ್ರ ಬಗ್ಗೆ ಮಾತಾಡಿ. ಕೊರಗಜ್ಜಂದು ರಾಜ್ಯದ ದೈವ ಅದು. ಇಲ್ಲಿ 1.5 ಕಿಲೋಮೀಟರ್ ಮುಂದೆ ಅದರದ್ದು ಭಂಡಾರ ಮನೆ ಉಂಟು ಮತ್ತು ಒಂದು ಸ್ನಾನ ಉಂಟು. ಪಂಜಂದಾಯ ಬಂಟ ವೈದ್ಯನಾಥ ದೈವದ್ದು. ಪಂಜಂದಾಯ ಬಂಟ ವೈದ್ಯನಾಥ ದೈವಗೆ ವರ್ಷಕ್ಕೆ ಒಂದು 5 ನೇಮ ನಡೀತಾ ಇರ್ತದೆ. ಅದು ಏಪ್ರಿಲ್ ತಿಂಗಳಿಂದ ಡಿಸೆಂಬರ್ ತಿಂಗಳಿಂದ ಏಪ್ರಿಲ್ ತಿಂಗಳ ಒಳಗೆ ಆಗ್ತದೆ ಇದರ ಉತ್ಸವ. ಅಲ್ಲಿ ಸಂಕ್ರಮಣ ದಿವಸ ಕೂಡ ಪೂಜೆ ನಡೀತದೆ. ಭಕ್ತಾದಿಗಳು ಸಂಕ್ರಮಣ ದಿವಸ ಬರ್ತಾರೆ ಮತ್ತು ಮಂಗಳವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಬಾಗಿಲು ತೆಗಿತಾರೆ. ಅವತ್ತು ಕೂಡ ಭಕ್ತರು ಬಂದು ಅಲ್ಲಿ ದುರ್ಬೂಲ್ಯ ಪ್ರಸಾದ ತಗೊಂಡು ಹೋಗ್ತಾರೆ. ಏನಾದರೂ ಪ್ರಾರ್ಥನೆ ಇದ್ದರೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಕೊರಗಜ್ಜಂದು ರಾಜನ ದೈವ ಪಂಜದ್ದಾಯ ಬಂಟ ವೈದ್ಯನಾಥ ಇಲ್ಲಿ 1.5 ಕಿಲೋಮೀಟರ್ ಮುಂದೆ ಅದರ ಸ್ಥಾನ. ಸರ್ ನಾವು ತುಂಬ ಕ್ಷೇತ್ರಗಳಲ್ಲಿ ನೋಡಿದ್ದೀವಿ ಸರ್. ತುಂಬ ಪ್ರಚಾರ ಇರುತ್ತೆ, ವಿಡಿಯೋ ಚಿತ್ರೀಕರಣ ಮಾಡಿಸ್ತಾರೆ, ಪ್ರಚಾರ ಮಾಡ್ತಾರೆ. ಅಂದರೆ ಇಲ್ಲಿ ನಾವು ಕೇಳ್ಪಟ್ಟಿದ್ದು ಹಾಗೆ ನಾವು ಇಲ್ಲಿ ಬರಬೇಕಾದ್ರೆ ಕೆಲವೊಂದು ಅಂದರೆ ನಿಜವಾಗಿ ನೋಡಿದ್ದವರು ಈ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದುಂಟು ಸರ್. ಅಂದರೆ ಈ ಜಾಗದಲ್ಲಿ ಚಿತ್ರೀಕರಣ ಆಗಲಿ ಏನಾದರೂ ಮಾಡಿದ್ರೆ ಅವ್ರಿಗೆ ಅಪಾಯ ಆಗೋದಂತೂ ಗ್ಯಾರಂಟಿ. ಅದ್ರ ಬಗ್ಗೆ ನೀವು ಪ್ರತ್ಯಕ್ಷ ಸಾಕ್ಷಿ ಅಂದರೆ ಪ್ರತ್ಯಕ್ಷವಾಗಿ ನೋಡಿದ್ದೇನಾದರೂ ಉಂಟಾ ಸರ್? ಚಿತ್ರೀಕರಣ ಮಾಡಬಾರ್ದಂತ ಬೋರ್ಡ್ ಎಲ್ಲ ಹಾಕಿದ್ದೇವೆ. ಹಾಂ ಸರ್. ಮತ್ತು ಅವರು ಚಿತ್ರೀಕರಣ ಮಾಡುವಾಗ ನಾವು ಕೂಡ ಹೇಳ್ತೇವೆ ಮಾಡಬಾರ್ದು ಅಂತ. ಹಾಗೆ ಯಾರು ಜಬರ್ದಸ್ತ್ ಮಾಡ್ತಾರೆ ಅವರಿಗೆ ಪ್ರಾಬ್ಲಮ್ ಆಗಿದೆ ಅಂತೆ. ಮೊದಲು ಅವರೇ ಬಂದು ಇಲ್ಲಿ ಕ್ಷಮೆ ಕೇಳಿದ್ದಾರೆ ಹಾಗೆ ಮಾಡಿದವರು. ಒಮ್ಮೆ ಮಾಡುವಾಗ ಗೊತ್ತಿಲ್ಲದು ಮಾಡಿದರೆ ಏನೂ ಆಗೋದಿಲ್ಲ. ಹಾಗೆ ಮತ್ತು ಅದು ಇದು ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಜಬರ್ದಸ್ತ್ ಮಾಡಿದರೆ ನಾವು ಹೇಳಿದ ಮೇಲೆ ಕೂಡ ಮಾಡಿದರೆ ಅವರಿಗೆ ಕೊರಗಜ್ಜನೇ ಕೂರಿಸಿಕೊಡ್ತಾರೆ. ಹಾಗೆ ಆಗಿದೆ ಸರ್. ಇವಾಗ ಮತ್ತೊಂದು ವಿಷಯ ಅಂದರೆ ಇವಾಗ ತುಂಬ ಕ್ಷೇತ್ರಗಳಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಕೋಲಕ್ಕೆ 1 ಲಕ್ಷ, 5 ಲಕ್ಷ, 3 ಲಕ್ಷ ಈ ಥರ ಚಾರ್ಜ್ ಮಾಡ್ತಾಯಿದ್ದಾರೆ ಸರ್. ಇಲ್ಲಿ ನಾನು ಕೇಳ್ಪಟ್ಟ ಹಾಗೆ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅಗತ್ಯ ಇಲ್ಲ ಅಂತ ಕೇಳ್ಪಟ್ಟೆ ಸರ್. ಮತ್ತು ಅಂದರೆ ಮುಂಚಿತವಾಗಿ ಅಂದರೆ ಇವಾಗ 1 ವರ್ಷ 2 ವರ್ಷ ಮುಂಚಿತವಾಗಿಯೇ ಅದು ನಾವು ಬುಕ್ ಮಾಡಬೇಕಾಗುತ್ತೆ. ಅದು 1,000 ರೂಪಾಯಲ್ಲಿ 1,000, 2,000, 3,000ರಲ್ಲಿ ಮುಗಿಯುತ್ತೆ ಸರ್. ಬೇರೆ ಕಡೆ ಎಲ್ಲ ಆ ಥರ ತುಂಬ ಇದು ಮಾಡ್ಕೊತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನೀವು ಹೇಳೋದಾದರೆ ಸರ್? ಇಲ್ಲಿ ಆದಿ ಸ್ಥಳದಲ್ಲಿ ಒಂದು ಕೋಲಕ್ಕೆ 3,000 ರೂಪಾಯಿ ನಾವು ಚಾರ್ಜ್ ಮಾಡ್ತೇವೆ. ಅದರಲ್ಲಿ ಅಗೇಲು ಬರ್ತದೆ, ಅಗೇಲು ಸೇವೆ ಬರ್ತದೆ ಗೊಳ್ಳದಲ್ಲಿ. ಬೇರೆ ಹೊರಗೆ ಎಲ್ಲ ಲೈಟಿಂಗ್ ಎಲ್ಲ ಹಾಕಿ ಎಲ್ಲ ಕೋಲ ಮಾಡ್ತಾರೆ. ಇಲ್ಲಿ ಲೈಟಿಂಗ್ ಎಲ್ಲ ಹಾಕಲಿಕ್ಕಿಲ್ಲ. ಮತ್ತು ಎಲ್ಲ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಇಲ್ಲಿ ಖರ್ಚು ತುಂಬ ಜಾಸ್ತಿ ಮಾಡ್ತಾರೆ. ಇಲ್ಲಿ ಹಾಗೇನಿಲ್ಲ. ಇಲ್ಲಿ ಒಂದು ಕೊಲಕ್ಕೆ ಅಗೇಲಿಗೆ ಒಂದು ಸೇರು ಅಕ್ಕಿದ್ದು ರೈಸ್ ಮಾಡ್ತಾರೆ, ಮತ್ತೊಂದು ಕೋಳಿ, ಮತ್ತೊಂದು ಮೀನಿನ ಪದಾರ್ಥ, ಮತ್ತೊಂದು ತರಕಾರಿ ಪದಾರ್ಥ ಮಾಡಿ ಅಜ್ಜನಿಗೆ ಅಗೇಲು ಬಳಸಲಿಕ್ಕೆ ಉಂಟು ಅಷ್ಟೇ. ಮತ್ತು ಒಂದು ಟೋಟಲ್ ಚಾರ್ಜಸ್ ಇಲ್ಲಿ 3,000 ರೂಪಾಯಿ ಆಗ್ತದೆ ಅಷ್ಟೇ. ಸ್ನೇಹಿತರೆ, ದೇವರನ್ನು ನಂಬಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸ್ನೇಹಿತರೆ, ವಿಡಿಯೋ ಎಲ್ಲ ನೋಡಿದ್ರಲ್ಲ, ಹಾಗಾದರೆ ನೀವು ಆದಷ್ಟು ಬೇಗ ಸನ್ನಿಧಾನಕ್ಕೆ ಭೇಟಿ ನೀಡಿಲ್ಲ ಅಂದರೆ ಆದಷ್ಟು ಬೇಗ ಭೇಟಿ ನೀಡಿ ದೇವರ
ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.